ಎಲ್ಲರಿಗೂ ನನ್ನ ನಮಸ್ಕಾರ. ಬಹುಶಃ ಇದೊಂದು ವಿಶೇಷವಾದಂಥ ಸಂದರ್ಭ ಮತ್ತು ಕಾರ್ಯಕ್ರಮ ಇವತ್ತು ನಾನು ನೋಡ್ತಾ ಇದ್ದೇನೆ. ಜೀ ಕನ್ನಡ ನ್ಯೂಸ್ ವತಿಯಿಂದ ಕರ್ನಾಟಕ ಐಡಲ್ ಪ್ರಶಸ್ತಿಗಳನ್ನು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಜಗದ್ಗುರು ಪರಮ ಪೂಜ್ಯ ಸ್ವಾಮೀಜಿಗಳಲ್ಲಿ ನನ್ನ ಗೌರವಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ನಾಡು ಮರಿದೇ ಇರತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಕಿರಣ್ ಕುಮಾರ್ ಅವರು ಮತ್ತು ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ರವಿರವರು, ಇಲ್ಲಿ ಇದ್ದರಿರ್ತಕ್ಕಂಥ ಎಲ್ಲ ನನ್ನ ಸಹೋದರಿದೆ. ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ನನಗಿಲ್ಲಿ ಬಂದಾಗ ನಾನು ಏನು ಕಾರ್ಯಕ್ರಮ ಕರೆದಿದ್ದಾರೆ ಯಾಕೆ ಅಂತೇಳಿ ನನಗೆ ಪೂರ್ಣ ಗೊತ್ತಿರಲಿಲ್ಲ. ಇಲ್ಲಿ ಬಂದಾಗ ನನಗೆ ಅರ್ಥ ಆಗ್ತದೆ, ಸಮಾಜದಲ್ಲಿ ಅನೇಕ ರೀತಿಯಾದಂಥ ಆಯಾಮಗಳಿರ್ತದೆ, ಕ್ಷೇತ್ರಗಳಿರ್ತದೆ. ಅವ್ರನ್ನ ಸೇವೆ ಮಾಡಿರ್ತಕ್ಕಂಥ ಅನೇಕ ಜನರಿರ್ತಾರೆ. ಯಾರೂ ಗುರ್ಸೋದಕ್ಕೆ ಸಾಧ್ಯ ಆಗಿಲ್ಲ. ಸ್ಥಳೀಯವಾಗಿ ಕೆಲವೇ ಜನಕ್ಕೆ ಪರಿಚಯ ಇರ್ಬೋದು, ಆದರೆ ಸಾರ್ವತ್ರಿಕವಾಗಿ ಅವರಿಗೆ ಪರಿಚಯ ಆಗ್ತಕ್ಕಂಥ ಜನ ಭಾಳ ಕಡಿಮೆ ಇರ್ತಕ್ಕಂಥದ್ದು. ಅಂಥವ್ರನ್ನ ಗುರುಸಿ ಸನ್ಮಾನ ಮಾಡಿ ನಾಡಿಗೆ ಪರಿಚಯಿಸ್ತಕ್ಕಂಥ ಮತ್ತು ಜನರಿಗೆ ಪರಿಚಯಿಸ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದಕ್ಕೆ ನಿಜವಾಗಲೂ ಕೂಡ ಇದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ, ಒಂದು ನನಗೆ ನಾನು ಹೆಚ್ಚು ನಮಗೆ ರಾಜಕಾರಣಿಯಾಗಿ ನಾವು ಸಿನಿಮಾ ನೋಡೋದಕ್ಕೆ ಇನ್ನೊಂದಕ್ಕಾಗಲಿ ಟಿ ವಿ ನೋಡೋದಕ್ಕೂ ಅವಕಾಶಗಳಿರೋದಿಲ್ಲ. ಆದರೂ ಕೂಡ ನಾನು ತಪ್ಪದೇ ಈ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮನ್ನು ಮಾತ್ರ ನಾವು ನೋಡ್ತಾ ಇರ್ತೀನಿ. ಅಲ್ಲಿ ಬಹುಶಃ ನಿಜವಾಗ್ಲೂ ಎಂಟರ್ಟೈನ್ಮೆಂಟಲ್ಲಿ ಗ್ರಾಮೀಣ ಪ್ರತಿಭೆಗಳನ್ನು, ಮಕ್ಕಳನ್ನು ಪ್ರೋತ್ಸಾಹಿಸಿ ಪ್ರಚೋದಿಸಿ ಅವ್ರ ಮುಂದೆ ತರುವಂಥ ಕೆಲಸವನ್ನು ಮಾಡ್ತಿದ್ದೀರಲ್ಲ, ಅದು ಮಾತ್ರ ಯಾರೂ ಕೂಡ ಮರೀದೇ ಇರತಕ್ಕಂಥ ಕೆಲಸವನ್ನು ಇವತ್ತು ಜೀ ಕನ್ನಡ ನ್ಯೂಸಿಂದ ಆಗ್ತಾಯಿದೆ ಅಂತಕ್ಕಂಥ ಮಾತನ್ನು ಹೇಳಿ, ಅದಕ್ಕೆ ರವಿರವರಿಗೆ ಅಭಿನಂದಿಸಿ ಇಂಥ ಕಾರ್ಯಕ್ರಮ ಯಥೇಚ್ಛವಾಗಿ ನಡೀಲಿ, ಮುಂದುವರಿಲಿ ಅಂತೇಳಿ ನಾನು ಆಶಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.